ಸ್ನೇಹಿತರೆ, ಡ್ಯಾಡಿ ಈಸ್ ಬ್ಯಾಕ್ 4 ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು ನೋಡಿ. KGF ಆದ್ಮೇಲೆ ಒಂದು ಬಿಗ್ ಕಮ್ ಬ್ಯಾಕ್ ಆಗಿದೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಅವರ ಬರ್ತ್ಡೇಗೆ. ಟೀಸರ್ ಅಂತೂ ಹಾಲಿವುಡ್ ಲೆವೆಲ್ಗಿದೆ. ನಮ್ಮ ಕನ್ನಡದವರು ಹಾಲಿವುಡ್ ಲೆವೆಲ್ಗೆ ಮೂವಿ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ತಮಿಳ್, ತೆಲುಗು, ಬಾಲಿವುಡ್ ಇಂಡಸ್ಟ್ರಿಗಳು ಕೂಡ ಟಾಕ್ಸಿಕ್ ಟ್ರಯಲ್ ನೋಡಿ ದಂಗಾಗಿರೋದಂತೂ ಸತ್ಯ. ಇನ್ನ ಆ ವಿಲನ್ ಎಂಟ್ರಿ, ಆ ಬ್ಲ್ಯಾಕ್ ಥೀಮ್, ಒಂದೊಂದು ಸೀನ್ ಅಂತೂ ಸೂಪರ್ ಆಗಿದೆ. ಯಶ್ ಅವರ ಡೆಡಿಕೇಶನ್ ಅಂತೂ ಮೆಚ್ಚಲೇಬೇಕು. ಈ ಮೂವಿಗೋಸ್ಕರ ಅವರು ಫುಲ್ ತಮ್ಮ ಬಾಡಿ ಸ್ಟ್ರಕ್ಚರ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಟಾಪ್ ಹೀರೋಯಿನ್ಸ್ಗಳನ್ನು ನಾವು ನೋಡಬಹುದು. ಇದೇ ಮೊದಲ ಬಾರಿಗೆ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಇಷ್ಟು ಟಾಪ್ ಹೀರೋಯಿನ್ಸ್ನ ಹಾಕೊಂಡು ಮೂವಿ ಮಾಡಿರೋದು. ಕಯಾನ ಅಡ್ವಾರಿ, ನಯನತಾರಾ, ಉಮಾ ಖುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಅವರು ಇದರಲ್ಲಿ ನಟಿಸಿದ್ದಾರೆ. ಒಂದೊಂದು ಹೀರೋಯಿನ್ನ ಕೂಡ ಫುಲ್ ಡ್ಯಾಶಿಂಗ್ ಆಗಿ ತೋರಿಸಿದ್ದಾರೆ. ಟ್ರೈಲರ್ ಅಂತೂ ಎಲ್ಲ ದಾಖಲೆಗಳನ್ನು ಚಿಂದಿ ಮಾಡ್ತಾ ಇದೆ. ಫೈನಲಿ ನಮ್ಮ ಕನ್ನಡದವರು ಬೆಳಿಬೇಕು. ಅದು ಯಶ್ ಆಗಿರಲಿ, ದರ್ಶನ್ ಆಗಿರಲಿ ಅಥವಾ ಸುದೀಪ್ ಆಗಿರಲಿ, ಈ ಥರ ಹಾಲಿವುಡ್ಗೆ ಬೆಳೆಯೋದನ್ನು ನೋಡೋದೇ ಒಂಥರ ಖುಷಿ. ಇನ್ನು ಟಾಕ್ಸಿಕ್ ಮೂವಿ ರಿಲೀಸ್ ಡೇಟ್ ಅಂತೂ ಅನೌನ್ಸ್ ಆಗಿದೆ, ಮಾರ್ಚ್ 19. ಇನ್ನೊಂದು ಗಮನಿಸಬೇಕಾದ ವಿಷಯವೇನೆಂದರೆ ದುರಂಧರ್ 2 ಕೂಡ ಅವತ್ತೇ ರಿಲೀಸ್ ಆಗ್ತಿದೆ. ಬಟ್ ನಮ್ಮ ಕನ್ನಡದ ಟಾಕ್ಸಿಕ್ ಮುಂದೆ ಯಾವ ಬಾಲಿವುಡ್ ಮೂವಿನೂ ಕೂಡ ನಿಲ್ಲಲ್ಲ ಬಿಡಿ. ಚಿತ್ರದ ಓವರಾಲ್ ಬಡ್ಜೆಟ್ ಬಿಡಿ, ಕೇವಲ ಸ್ಟಾರ್ ಕ್ಯಾಸ್ಟ್ಗಳಿಗೆ ಕೊಟ್ಟಿರೋ ಪೇಮೆಂಟೇ 150 ಕೋಟಿ ಮೇಲೆ ದಾಟಿದೆ. ಇನ್ನು ಟ್ರೈಲರ್ ನೋಡಿದ್ರೆ ಮೇ ಬಿ ಒಂದು ಮಾಸ್ಟರ್ ರೋಲ್ ತರ ಕಾಣಿಸ್ತಾ ಇದೆ. ಆದರೆ ಸ್ಟೋರಿ ಏನಿರಬಹುದು ಅಂತ ಆಲ್ರೆಡಿ ಚರ್ಚೆ ಶುರುವಾಗಿದೆ. ಯಾರದ್ದು ಆ ಬಾಡಿ, ಅಷ್ಟು ಸೆಕ್ಯೂರಿಟಿಯಲ್ಲಿ ಆ ಬಾಡಿನ ಏನಕ್ಕೆ ತಗೊಂಡೋಗ್ತಾ ಇದ್ದಾರೆ, ಯಶ್ಗೂ ಆ ಗ್ಯಾಂಗ್ಗೂ ಏನು ಸಂಬಂಧ, ಹೀಗೆ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಂತೂ ಮೂಡೋದಂತೂ ಸಹಜ. ಎಲ್ಲದಕ್ಕೂ ನಾವು ಮಾರ್ಚ್ವರೆಗೂ ವೆಯ್ಟ್ ಮಾಡಲೇಬೇಕು. KGF ತರ ಟಾಕ್ಸಿಕ್ ಕೂಡ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ ಬಿಡಿ. ಹೊಸ ದಾಖಲೆಗಳನ್ನು ಬರೆಯೋದಂತೂ ಖಚಿತ. ಇನ್ನು ಚಿತ್ರದ ಡೈರೆಕ್ಟ್ ಮಾಡಿರೋದು ಕೇರಳ ಇಂಡಸ್ಟ್ರಿಯ ಡೈರೆಕ್ಟರ್ ಆದಂತಹ ಗೀತಾ ಮೋಹನ್ ದಾಸ್ ಅವರು. ಇನ್ನು ಟ್ರೈಲರ್ ನೋಡೋದಾದ್ರೆ ಮೊದಲು ಒಂದು ಚರ್ಚ್ ಫಾದರ್ ಒಂದು ಬಾಡಿಗೆ ಅಂತಿಮ ವಿಧಿವಿಧಾನಗಳನ್ನು ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದೊಂದಾಗಿ ಒಂದು ಕಾರ್ ಬರೋದನ್ನ ತೋರಿಸ್ತಾರೆ. ರವಿ ಬಸೂರ್ ಅವರ BGM ಮತ್ತು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಒಂದು ವಿಲನ್ ಗ್ರೂಪ್ ಎಂಟ್ರಿ ಆಗುತ್ತೆ. ವಿಲನ್ ಕೇಳ್ತಾನೆ ಪೀಸ್ಫುಲ್ ಆಗಿ ಶವ ಸಂಸ್ಕಾರ ನಡಿಬೇಕು ಅಂತ. ನಿಮ್ಗೆ ಅನ್ಸುತ್ತಾ ಅವನು ಇಲ್ಲಿಗೆ ಬರ್ತಾನ ಅಂತ ಕೇಳ್ತಾನೆ. ಐ ಡೋಂಟ್ ಥಿಂಕ್ ನೋಬಡಿ ಈಸ್ ಸೀಯಿಂಗ್ ಅಂತ ಅವನು ಹೇಳ್ತಾನೆ. ಅಷ್ಟರಲ್ಲೇ ಒಂದು ಕಾರಲ್ಲಿ ಮುದುಕ ಬರ್ತಾನೆ. ಮುದುಕ ಕೆಳಗೆ ಇಳಿದಿದ್ದೆ ಆ ಹಳೆ ಕಾರಲ್ಲಿ ಏನೋ ಒಂದು ಸೆಟಪ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಅವನನ್ನೇ ನೋಡ್ತಾ ಇರ್ತಾರೆ. ಆ ಮುದುಕ ಒಂದು ಸೆಟಪ್ ಮಾಡಿ ಆ ಹ್ಯಾಂಡಲ್ನ ಕಾರಿನ ಡಿಕ್ಕಿ ಹ್ಯಾಂಡಲ್ಗೆ ಅದನ್ನು ಜೋಡಿಸ್ತಾನೆ. ನೆಕ್ಸ್ಟ್ ಆ ಕಾರ್ ಶೇಕ್ ಆಗಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಆಗೋದೇ ಮಾಸ್ಟರ್ ಎಂಟ್ರಿ. ರವಿ ಬಸೂರ್ ಅವರ BGM ಮತ್ತು ಸೂಪರ್ ಆಗಿದೆ. ಫೈನಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಎಂಟ್ರಿ ಆಗುತ್ತೆ. ನೋಡೋಣ ಟ್ರೈಲರೇ ಈ ರೇಂಜ್ಗೆ ಇದೆ ಅಂದರೆ ಮೂವಿ ಇನ್ನು ಯಾವ ಥರ ಇರುತ್ತೆ ಅಂತ.